ಬಣ್ಣ ನನ್ನ ಒಲವಿನ ಬಣ್ಣ, ಅರಿಶಿಣದ ಬಣ್ಣ, ಖಾರದ ಪುಡಿ ಬಣ್ಣ. ನಾವು ಮಾತ್ರ ಸುಣ್ಣ ಬಣ್ಣ ಹಚ್ಕೊಂಡಿಲ್ಲ, ನಿಮಗೂ ಬಣ್ಣ ಬಣ್ಣದ ಅಡುಗೆಗಳನ್ನ ರುಚಿ ರುಚಿಯಾಗಿ ಮಾಡಿ ಹಾಕ್ತಿವಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಅಂಡ್ ಇಲ್ಲಿ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ನಮ್ಮೊಂದಿಗೆ ನಮ್ಮ ವೆರಿ ವೆರಿ ಸ್ಮಾರ್ಟ್ ಡೈನಮಿಕ್ ಡ್ಯಾಶಿಂಗ್ ಎಲ್ಲ ಡಿ ಇಂದ ದಯಾನಂದ್ ಇದಾರೆ. ಮಿಮಿಕ್ರಿ ದಯಾನಂದ್, ಸ್ವಾಗತ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ದ ಶೋ. ಇವತ್ತು ನಿಮ್ನ ಅಡ್ಗೆ ಮಾಡಕ್ ಬಿಡಲ್ಲ ಅಲ್ಲ, ಎಂತ ಕೆಲಸ ಮಾಡ್ತೀಯ? ವಿಪರ್ಯಾಸ ನೋಡಿ, ಇಲ್ಲಿ ಬರೋರೆಲ್ಲ ನಾನ್ ಮಾಡಲ್ಲ ಅಡ್ಗೆ ಅಂತಾರೆ, ಇವ್ರ ಪಾಪ ಬಂದಾಗಿಂದ ನನಗ್ ಮಾಡಕ್ ಬಿಡಿ ಅಂತ ಬೇಡ್ಕೊಳ್ತಾ ಇದಾರೆ. ಬಟ್ ಮಾಡಕ್ ಬಿಡ್ತೀವಿ, ಓನ್ಲಿ ಮಿಮಿಕ್ರಿ ಮಾಡಕ್ ಬಿಡ್ತೀವಿ. ಓಕೆ, ನೋ ಪ್ರಾಬ್ಲಮ್. ಅಷ್ಟೇ. ಎಲ್ಲರದು ನನ್ನ ಕಾಲ ಬರ್ಲಿ. ಕಾಲ ಎಲ್ರಿಗೂ ಬರುತ್ತೆ, ಕಾಲು ಎಳೆಯ ಕಾಲ ಬಂದಾಗಿದೆ. ಬಿಕಾಸ್ ದಯಾನಂದ್ ಅವ್ರು ಇಲ್ಲಿದ್ದಾರೆ. ನಿಮ್ ಜೊತೆಗೆ ಯಾರು ಬರ್ತಾರೆ ಅನ್ನೋದು ಮುಖ್ಯವಾದ ವಿಷಯ. ಯಾರು ಬರ್ತಾರೆ? ಯಾರು ಬರ್ಬೋದು? ನಿಮ್ ಹೆಂಡತಿ ಮನೆ ಬಿಟ್ಟು ಎಲ್ಲೂ ಬರಲ್ಲ. ಎಲ್ಲೂ ಬರಲ್ಲ, ಫ್ಲೈಟ್ ಅಲ್ಲಿ ಬರಲ್ಲ, ಬಸ್ ಹತ್ತಲ್ಲ, ಏನಿಲ್ಲ. ಎಲ್ಲೂ ಮನೆ 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 ಅಷ್ಟೇ, ಮನೆ ಮಂತ್ರಾಲಯ. ಬಟ್ ಏನ್ ಮಾಡ್ತೀರಾ, ನನ್ನ ಜೊತೆಯಲ್ಲಿರೋ ಫ್ರೆಂಡ್ಸ್ ಇದಾರಲ್ಲ, ಫ್ರೆಂಡ್ಸ್ ಆರ್ಟಿಸ್ಟ್, ಅವರೇ ನನ್ನ ಕಂಪ್ಯಾನಿಯನ್ಸ್, ಅವರೇ ನನ್ನ ಫ್ರೆಂಡ್ಸ್, ಅವರೇ ನನ್ನ ಮಗಳು ಮಗ ಎಲ್ಲ. ಸೊ ಹಂಗಂದ್ರೆ ನಿಮ್ ಜೊತೆಯಲ್ಲಿ ಕೆಲಸ ಮಾಡೋರು ಒಬ್ರು ಬರ್ತಾ ಇದಾರೆ. ಓಕೆ, ವೆಲ್ಕಮ್ ಮಾಡೋಣ. ಮಾಡಿ. 1 2 3. It is none other than Gopi. Gopi, welcome. you ನನಗೆ ಅದರೆಲ್ಲ ಮಾಡಕೋಬೇಡಿ, ನಾನು ತುಂಬಾ ಚಿಕ್ಕವಳು. ಥ್ಯಾಂಕ್ ಯು. ಗೋಪಿ ಅದ್ಭುತವಾದ ಮಿಮಿಕ್ರಿ ಆರ್ಟಿಸ್ಟ್. ಹೌದು. ಆಮೇಲೆ ಅವನ ಕಾಲೇಜ್ ಪ್ರಿನ್ಸಿಪಾಲ್. ಎಸ್, ಗೊತ್ತಿತ್ತ ನಿಮ್ಗೆ ವಿಷಯ? ನೋಡಿದ್ರೆ ಪ್ರಿನ್ಸಿಪಲ್ ತರನ ಇದಾರೆ, ಸಾಧು ಸಂತ ತರ ಇದಾರೆ. ಏನೇನ್ ಡಿಗ್ರಿ ಆಗಿದೆ ಗೋಪಿ ನಿಮ್ದು? ಸರ್ MSc MD PhD ಆಗಿದೆ. MSc MD PhD. ನೀವ್ ಹೇಳ್ಬೇಕು ಅಂದ್ರೆ ಮಿಮಿಕ್ರಿ ಫೀಲ್ಡ್ ಗೆ ಇದೊಂದು ಫರ್ ಇನ್ ದ ಕ್ಯಾಪ್, ಗೋಲ್ಡ್ ಮೆಡಲ್ ಇದ್ದಂಗೆ. ಯಾಕೆಂದ್ರೆ ಇಷ್ಟು ಎಜುಕೇಟೆಡ್ ಪೀಪಲ್ ಇವತ್ತು ಮಿಮಿಕ್ರಿಗೆ ಬರ್ತಾರೆ ಅಂದ್ರೆ ಮಿಮಿಕ್ರಿ ಯಾವ ಲೆವೆಲ್ ಇತ್ತು ಮುಂಚೆ, ಇವತ್ತು ಆ ಲೆವೆಲ್ ಅಲ್ವಾ? ತಲೆ ಎತ್ತಿ I'm a mimicry artist. Yeah, do you know how many degrees I hold? ಇಲ್ಲ ಮೇಡಮ್, ಅದೆಲ್ಲ ಇಲ್ಲ. ನಮ್ಮ ಇಡೀ ಸಮಸ್ತ ಕನ್ನಡದ ನಟರು ಅಂದ್ರೆ ಆ ಕಾಲದ ಟೈಗರ್, ಸುಧೀರ್, ಧೀರೇಂದ್ರ ಎಲ್ಲ ಇವರೊಳಗೆ ಇದಾರೆ. ಇಲ್ಲಿದಾರಲ್ಲ ಮೇಡಮ್, ಇವರಿಂದ ನಾವು ಕಲ್ತಿರೋದು. ಸಾಹಸ ಸಿಂಹ ವಿಷ್ಣುವರ್ಧನ್ ಅಣ್ಣವರು, ಎಲ್ಲ ಅವ್ರೂ ಮಾಡ್ತಾರೆ. ಈಗ ಕೆಲವುದು ನಾನು ಯಾಕೆ ಮಾಡಲ್ಲ ಹೊಸದು ಅಂದ್ರೆ ಇವ್ರು ಮಾಡ್ತಾರೆ, ಕೆಲವ್ದು ಅವ್ರು ಯಾಕೆ ಸ್ಟೇಜ್ ಮೇಲೆ ಮಾಡಲ್ಲ, ನಾನು ಮಾಡ್ತೀರಾ. ಅಷ್ಟೇ ಬೇಕಾಗಿರೋದು. ಬ್ಯೂಟಿಫುಲ್, ಎಂತ ಒಳ್ಳೆ ಜೋಡಿ. ಓಕೆ, ಸೊ ಈ ಜೋಡಿ ಇವತ್ತು ನಮಗೋಸ್ಕರ ಸ್ಪೆಷಲ್ ಆಗಿ ಒಬ್ರು ಅಡ್ಗೆ ಮಾಡ್ತಾರೆ, ಇನ್ನೊಬ್ರು ತಿಂತಾರೆ. ಏನ್ ಮಾಡ್ಕೊಡ್ತಾ ಇದೀರಾ? ಮೇಡಮ್, ನಾನು ಅನ್ಕೊಂಡೆ ಎಲ್ರು ಊಟ ತಿಂಡಿ ಎಲ್ಲ ಮಾಡ್ತಾರೆ, ನಾನು ಸ್ವಲ್ಪ ಏನಾದ್ರು ರಸ ಕೊಡೋಣ ಅಂತ. ರಸ ಅಂತ ಇಲ್ಲಪ್ಪ, ಇದೇನೆ ಒಂದು ಸೂಪ್ ಮಾಡೋಣ ಅಂತ. ಸೊ ಏನ್ ಈ ಸೂಪಿನ ಹೆಸರು? ಮೇಡಮ್, ಇದು ವೆಜ್ ಮ್ಯಾಂಚಾವೋ ಸೂಪ್ ಅಂತ. ವೆಜ್ ಮ್ಯಾಂಚಾವೋ ಸೂಪ್. ಏನೇನ್ ಬೇಕು ಇದಕ್ಕೆ? ಮೇಡಮ್, ಇದಕ್ಕೆ ನೋಡಿ, ಇಲ್ಲಿ ಇದು ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣನ್ನ ಬಿಸಿನೀರಲ್ಲಿ ಹಾಕಿ ಕಿವುಚ್ಕೊಂಡಿರೋಂತ ರಸ, ಮತ್ತೆ ಈರುಳ್ಳಿ, ಪೆಪ್ಪರ್ ಪೌಡರ್ ಇದೆ, ವೈಟ್ ಪೆಪ್ಪರ್ ಪೌಡರ್, ಮತ್ತೆ ಉಪ್ಪು, ಮತ್ತೆ ಸೋಯಾ ಸಾಸು, ಮತ್ತೆ ವೈಟ್ ಇದು ಕಾರ್ನ್ಫ್ಲೋರ್, ಮತ್ತೆ ಟ್ರೈ ಕಲರ್ ಕ್ಯಾಪ್ಸಿಕಮ್ ಅನ್ನ ಕಟ್ ಮಾಡಿ ಇಟ್ಕೊಂಡಿರೋದು. ಇದು ಯೆಲ್ಲೋ ಕಲರ್, ಕೆಂಪು, ಗ್ರೀನ್ ಎಲ್ಲ ಕ್ಯಾಪ್ಸಿಕಮ್, ಇದು 3 ಕ್ಯಾಪ್ಸಿಕಮ್ ಟ್ರೈ ಕಲರ್. ಮತ್ತೆ ಇದು ಬೇಬಿ ಕಾರ್ನ್ ಕಟ್ ಮಾಡಿ ಇಟ್ಕೊಳ್ಳೋದು, ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಳ್ಳೋದು, ಮತ್ತೆ ಬೀನ್ಸ್, ಮತ್ತೆ ವಿನೆಗರ್, ಇಷ್ಟನ್ನ ಇಟ್ಕೊಂಡ್ ಬಿಡೋದು. ಅಯ್ಯೋ, ಬಣ್ಣ ಬಣ್ಣವಾದ ಇಂಗ್ರೀಡಿಯೆಂಟ್ಸ್ ಏನೋ ರೆಡಿ ಆಗಿದೆ. ಈಗ ಶುರುನು ಮಾಡ್ಬಿಡೋಣ. ಎಲ್ಲಿಂದ, ಯಾವ ಸೈಡ್ ಇಂದ ಸ್ಟಾರ್ಟ್ ಮಾಡ್ಬೇಕಿದು? ನಾವ್ ಇದನ್ನೆಲ್ಲ ಬೇಯಿಸ್ಕೊಳ್ಬೇಕು ನೀರಲ್ಲಿ. ನಾನು ಒಲೆ ಹಚ್ಚಲಾ? ಅಲ್ವಾ, ಒಲೆ ಹಚ್ಚಿದ್ರೆ ಯಾಕಂದ್ರೆ ಯಾರ್ಯಾರ ಮನೇನೋ ಬೆಂಕಿ ಹಚ್ಬಿಡ್ತಾರೆ, ನಾವು ದೀಪ ಹಚ್ಬೋರು ಅಷ್ಟೇ, ಅದೇ ಗೊತ್ತಿರೋದು. ನೀರು ಕೊಡ್ತೀವಿ, ನಾವೆಲ್ಲ ನೀರು ಕೊಡೋವ್ರೆ, ಕೇಳೋರಲ್ಲ, ಗೊತ್ತಾಯ್ತಾ? ಸದ್ಯಕ್ಕೆ ಅಣ್ಣವ್ರ ಮೈ ಮೇಲೆ ಬಂದಿದ್ದಾರೆ. ಶಿವಣ್ಣವರು ಬಂದಿದ್ದಾರೆ, ಅಫ್ಕೋರ್ಸ್ 100%. ಓದಿರಪ್ಪ ಅಂದ್ರೆ ಅಪ್ಪಾಜಿ, ಈ ನೀರನ್ನ, ಯಾಕಂದ್ರೆ ಅಪ್ಪಾಜಿಯವರು ಅಡ್ಗೆನಲ್ಲಿ ತುಂಬಾ ರುಚಿಯಾಗಿದ್ರು. ಸೊ ಈ ನೀರನ್ನ ಈ ಪಾತ್ರೆಗೆ ಹೇಗೆ ಹಾಕೋಬೇಕು, ಅದು ಹೆಚ್ಚು ಕಡಿಮೆ ಎಷ್ಟು ಜನ ಇದಾರೆ ಅದು ನೋಡ್ಕೊಂಡು ಹಾಕೋಬೇಕು. ಯಾಕಂದ್ರೆ ಯಾರಿಗೂ ಕಡಿಮೆ ಆಗ್ಬಾರ್ದು. ಓಕೆ, ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ವರ್ಷ ಊಟ ಮಾಡ್ಲಿ, ಬಂದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ಅಲ್ವಾ ನಮ್ಗೆ ಬೇಕಾಗಿದ್ದು. ಅದೇ ಅಪ್ಪಾಜಿ ಹೇಳ್ತಾರೆ, ಯಾವತ್ತಷ್ಟೇ ಒಂದು ಯಾರೇ ಬಂದ್ರು ಅವ್ರಿಗೆ ಮೊದಲು ಹೊಟ್ಟೆ ತುಂಬಾ ಊಟ ಕೊಡ್ಬೇಕು, ಆಮೇಲೆ ಮಾತಾಡ್ಸು ಅಂತ. ಅದು ಅಪ್ಪಾಜಿ ದೊಡ್ಡ ಗುಣ. ಅಪ್ಪ ಮಗ ಇಬ್ರು ಒಂದೇ ಸತಿ ನೋಡ್ತಾ ಇದ್ವಿ, ಓನ್ಲಿ ಥಿಂಗ್ ಇಸ್ ಫೇಸ್ ಇಸ್ ಡಿಫರೆಂಟ್ ಅಷ್ಟೇ. ಎಲ್ಲ ಹಾಕ್ಬಿಡೋದಾ? ಸ್ವಲ್ಪ ಹಾಕಿದ್ರೆ ಬೆಟರ್. ಇದು ರೆಡ್ ಕ್ಯಾಪ್ಸಿಕಮ್ ಪೀಸ್ ತಗೊಳ್ಳಿ. ಅಗೈನ್ ಗ್ರೀನ್,
ಬೇಬಿ ಕಾರ್ನ್, ಬೇಬಿ ಕಾರ್ನು, ಮುಷ್ಕಿ ಜೋಳ ಅಂತಿದ್ವಿ ನಾವ್ ಆ ಕಾಲದಲ್ಲಿ ಇದನ್ನ. ಅದೇ ತರ ಎಲೆಕೋಸು, ಎಲೆಕೋಸ್ನ ಪೀಸ್ ಮಾಡ್ಕೊಂಡಿರ್ಬೇಕು. ಇದನ್ನ ಜೋಗಿ ಬಚ್ಚಿದ ಕಟ್ ಮಾಡಿರೋದಲ್ಲ, ಈ ಅಡಿಗೆ ಸ್ಟಾರ್ ಸವಿರುಚಿ ಇದ್ದ ಅದ್ರಲ್ಲಿರೋಂತ ಚಾಕುವಿನ ಕಟ್ ಮಾಡಿರೋದು. ಓಕೆ, ತಗೊಳ್ಳಿ ಫೈನಲಿ ಹೇಗೆ ಬೀನ್ಸ್. ಹೃದಯ ಸಮುದ್ರ ಕಲಕಿ ಒತ್ತಿದೆ ದೇಶದ ಬೆಂಕಿ ಅಲ್ವಾ? ನೋಡಿ ಆ ಜ್ವಾಲೆ ಉರಿತಾ ಇದೆ. ಉರಿತಾ ಇದೆ. ಕರೆಕ್ಟ್ ಹೇಳಿದ್ರೆ 100%. ಆದ್ರೆ ಇಲ್ಲಿ ರವೆನೇ ಇಲ್ವಲ್ಲ. ಅರೆ ಇದು ಉಪ್ಪಿಟ್ಟು ಮಾಡ್ತಾ ಇಲ್ಲ. ಉಪ್ಪಿಟ್ಟು ಮಾಡ್ತಾ ಇಲ್ಲ. ಅಪ್ಪಾಜಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ, ಆದ್ರೆ ಇಲ್ಲಿ ಉಪ್ಪಿಟ್ಟು ಮಾಡ್ತಾ ಇಲ್ಲ. ಈಗ ಬೇರೆ ಯಾರಾದ್ರೂ ಬರ್ಬೋದು. ಬಟ್ ನೀವ್ ಅಷ್ಟು ಉಪ್ಪು ಉಪ್ಪು ಅಂತ ಇದ್ದೀರಾ, ಉಪ್ಪಿಟ್ಟು ಇಲ್ದೇ ಇದನ್ನು ಉಪ್ಪಿದೆ, ಉಪ್ಪು ಹಾಕಿ. 2 ಸತಿ ಉಪ್ಪು ಹಾಕಿದ್ರೆ ಎರಡನೇ ಉಪ್ಪಿಟ್ಟು. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ನಿಜವಾಗ್ಲೂ ನೋಡಿ, ಈ ಉಪ್ಪು ಅನ್ನೋದು ಇದೆಯಲ್ಲ, ಇದು ನಿಜವಾಗ್ಲೂ ಇದ್ರ ಋಣ ಇರಬೇಕು. ಯಾಕಂದ್ರೆ ನಾನು ಸುಮಾರು ಸರಿ ಏನೇನೋ ಟ್ರೈ ಮಾಡಿದೀನಿ, ಲಾಟ್ ಆಫ್ ಕನ್ಫ್ಯೂಷನ್. ಏನ್ ಹಾಕಿದ್ರೆ ಅಲ್ಲಿ ನೋಡಿ, ಕಲರ್ ಕಾಂಬಿನೇಷನ್ ಇದೆ, ಇದೇ ಬೇರೆ ಇದೆ, ಯಾವ್ದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಆದ್ರೂ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಡಿ. ಜಾಸ್ತಿ ಓವರ್ ಆದ್ರೆ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಇನ್ನೊಂದು ಸ್ಟೈಲಲ್ಲಿ ಹೇಳ್ಬೇಕಾ, ಐ ಲೈಕ್ ಇಟ್ ಕಾಂತ, ಶ್ರುತಿ ಅವರೇ ಚೆನ್ನಾಗಿ ಬೈತಾ ಇದೆ, ಲೈಕ್ ಇಟ್. ಕಂದ ಛಲ ಮಾಡ್ತಿದ್ದೆ ಅಮ್ಮ. ಯಸ್, ಕರೆಕ್ಟ್. ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಬಂದಿರೋರು. ಪ್ರಣಯ ರಾಜ ಶ್ರೀನಾಥ್ ಎಂಟ್ರಿ ಕೊಟ್ಟಿದ್ದಾರೆ. ಕುದಿತಾ ಇದೆ, ಅದಕ್ಕೆ ಸ್ವಲ್ಪ ವಿನಿಗರ್ ಹಾಕ್ತೀರಾ ಇವೆಲ್ಲ? ಓಕೆ ಮ್ಯಾನ್, ಏನೆಲ್ಲ ಹಾಕ್ಬೇಕು, ಯಾವಾಗ ಹಾಕ್ಬೇಕು ಈಗ ಅಂತ ಎಲ್ಲಾನು ಗೊತ್ತಿರ್ಬೇಕು. ತಗೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವರು ಮಿಕ್ಸಿನಲ್ಲಿ ಅಮ್ಮ ಶ್ರುತಿ, ಈ ಅಡಿಗೆನು ಸಿನಿಮಾನು ಒಂದೇ ರೀತಿ ಅಲ್ವಾ? ಎಲ್ಲಾ ವಸ್ತು ಇರುತ್ತೆ. ಯಾವಾಗ ಎಲ್ಲಿ ಹೆಂಗ್ ಹಾಕ್ಬೇಕು, ಎಷ್ಟ್ ಹಾಕ್ಬೇಕು ಅನ್ನೋದನ್ನ ಡೈರೆಕ್ಟರ್ ತೀರ್ಮಾನ ಮಾಡೋರು. ಅದು ನಿಜ. ಇವಾಗ ಸದ್ಯಕ್ಕೆ ನಾನು ಡೈರೆಕ್ಟರ್ ಅಣ್ಣವ್ರನ್ನ ವಾಪಸ್ ಕರ್ಕೊಂಡ್ ಬನ್ನಿ ಅಂತ ಇದೀನಿ. ಈ ಸ್ಟೇಟ್ ಅವಾರ್ಡ್ ಫಂಕ್ಷನ್ ಟೈಮ್ ಅಲ್ಲಿ ಅಣ್ಣವರು ಹೇಳಿದ ಒಂದು ಮಾತಿನಿಂದ ದಯಾ ಅವರ ಜೀವನನೇ ಚೇಂಜ್ ಆಗೋಯ್ತು. ಅದೇನ ಮಾತು ಅಂತ ಅಣ್ಣವ್ರು ಹೇಳ್ಬೇಕು. ಅದು ಆಕ್ಚುಲಿ ಅವಾಗ ನಮ್ಮ ಮಾನ್ಯ ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ರು. ಸರಿ. ಹಾಸನಲ್ಲಿ ಬಹಳ ದೊಡ್ಡ ಫಂಕ್ಷನ್, 70,000 to 80,000 ಜನ, ಸ್ಟೇಡಿಯಂ ಫುಲ್ ಇದ್ರು. ನಿಮ್ಗೆ ಗೊತ್ತಿದೆ, ಸ್ಟೇಟ್ ಅವಾರ್ಡ್ ಫಂಕ್ಷನ್ ಮಿಮಿಕ್ರಿ ಎಲ್ಲ ಇರ್ತಿರ್ಲಿಲ್ಲ ಆ ಕಾಲದಲ್ಲಿ. ಓಕೆ, ಏನಿದ್ರು ಬಹಳ Dignified ಒಂಥರ ಎಲ್ಲ. ಗ್ರೂಪ್ ಸಾಂಗು ಅಷ್ಟೇ ಇತ್ತು. ಸರಿ, ಇನ್ನೇನ್ ರಾಜ್ಕುಮಾರ್ ಅವ್ರು ಕಾಯ್ತಾ ಇದಾರೆ ಜನ, ರಾಜ್ಕುಮಾರ್ ಭಾಷಣ, ಅವ್ರಿಗೆ ಅವಾರ್ಡ್ ಕೊಡಬೇಕು, ಭಾಷಣ ಮಾಡ್ಬೇಕು ಅಂದಾಗ ಆವಾಗೆಲ್ಲ ಇಷ್ಟೊಂದು ಚಾನೆಲ್ಸ್ ಇರ್ಲಿಲ್ಲ. ಏನಿದ್ರು ನ್ಯಾಷನಲ್ ಲೆವೆಲ್ ಇಂದ ಟೆಲಿಕಾಸ್ಟ್ ಆಗ್ಬಿಡೋದು 7:45ಗೆ. ಇಲ್ಲಿ ಲೋಕಲ್ ಏನೇ ಮಾಡ್ತಿದ್ರು ಸ್ಟಾಪ್ 7:45 ಅಲ್ಲಿಂದ. ಸೊ ಇವಾಗ ಇಡೀ ವರ್ಲ್ಡ್ ಅಲ್ಲಿ ಇರೋರು ಯಾರು ನೋಡಲ್ವಲ್ಲ ಕನ್ನಡಿಗರು, ಯಾಕೆಂದ್ರೆ ಆ ಟೈಮಲ್ಲಿ ನ್ಯೂಸ್ ಬಂದ್ಬಿಡ್ತದಲ್ಲ. ಅವಾಗಿತ್ತು, ಅವಾಗ ಹಂಗಿತ್ತು. ಇವಾಗ ನೋಡಿ ಎಷ್ಟೊಂದು ಒಳ್ಳೆ ಚಾನೆಲ್ ಇದೆ, ಕಲರ್ಸ್, ನಮ್ಗೆ ಹೆಂಗ್ ಬೇಕಾದ್ರೆ. ಅವಾಗಿಲ್ಲ. ಸೊ ಅವಾಗ ಏನ್ ಮಾಡೋದು, ಕೆಲಸ ಮಾಡಿ ಇವಾಗ ರಾಜ್ಕುಮಾರ್ ಕೈಲಿ ಮಾಡಿಸ್ಬೇಡಿ, ಒಂದು 10 ನಿಮಿಷ ಬೇರೆಯವ್ರ ಕೈಲಿ ಮಾಡಿಸಿ, ಆಮೇಲೆ ವಾಪಸ್ ಬರ್ತೀವಲ್ಲ ಡೆಲ್ಲಿಯಿಂದ, ಆಮೇಲೆ ಮಾಡೋಣ. ಏನ್ ಮಾಡ್ಸಕ್ಕಾಗತ್ತಾಗ? ಅವ್ರು ಯಾರೋ ಮಿಮಿಕ್ರಿ ಮಾಡೋರು ಇದ್ದಾರೆ, ಕರೀರಿ ಅಂತ ಕರ್ಸ್ಬಿಡಿ. ನಾನು ಎಲ್ಲಾರ್ದು ಮಿಮಿಕ್ರಿ ಮಾಡಿದೆ. ಅಣ್ಣವ್ರು ಇಲ್ಲೇ ಪಕ್ಕದಲ್ಲಿ ಕೂತಿದ್ರು, ಮೈಕ್ ತಗೊಂಡು, ಈಗ ರಾಜ್ಕುಮಾರ್ ಅವರು ಸ್ವಲ್ಪ ಹೊತ್ತಾದ್ಮೇಲೆ ಮಾತಾಡ್ತಾರೆ, ಹೊರನಟ ರಾಜ್ಕುಮಾರ್. ಅದಕ್ಕಿಂತ ಮುಂಚೆ ನಾನು ಅವ್ರು ಹೆಂಗ್ ಮಾತಾಡಬಹುದು ಅನ್ನೋದನ್ನ ಈಗಲೇ ಹೇಳ್ಬಿಡ್ತೀನಿ ಅಂದೆ. ಅದೊಂದು ಸ್ವಲ್ಪ ಅಧಿಕ ಪ್ರಸಂಗ, ಬಟ್ ದೊಡ್ಡವರು, ಅದಕ್ಕೆ ಹೇಳೋದು. ಎಷ್ಟೋ ಜನ್ಮದ ಋಣಾನು ಬಂದ ತಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯ ಕೊಟ್ಟಿದ್ದಾನ ದೇವ್ರು. ಇವತ್ತು ಈ ಕಡೆ ಬೇಲೂರು, ಹಾಸನ, ಇದೆಲ್ಲ ಇತಿಹಾಸದ ಜಾಗ ರೀ ಅಲ್ವಾ ಅಂದೆ. 1 ನಿಮಿಷ ಜನ ಮಾತಾಡ್ಲಿಲ್ಲ. ನಾನು ಅನ್ಕೊಂಡೆ ಬಿತ್ತು ಕಲ್ಲು ಅಂತ. ಆಮೇಲೆ ಒಂದು ಕ್ಲಾಪ್ಸ್ ಹೊಡೆದ್ರು. ನನಗೆ ಕಣ್ ತುಂಬ ನೀರು ಬಂದ್ಬಿಟ್ಟು ಬಾಯೆಲ್ಲ ಒಣಗೋಗ್ಬಿಟ್ಟಿದೆ. ರಾಜ್ಕುಮಾರ್ ಅವ್ರ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ನೆಕ್ಸ್ಟ್ ಅವ್ರಿಗೆ ಮೈಕ್ ಹ್ಯಾಂಡ್ ಓವರ್ ಮಾಡಿದ್ರು. ಇಷ್ಟೊತ್ತು ನೀವು ಮಾತಾಡಿದ್ರು, ನಾನು ಮಾತಾಡಿದ್ರು, ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು. ಅದೊಂದು ವರ್ಡ್ ನನ್ನ ಲೈಫ್ ಚೇಂಜ್ ಆಗ್ಬಿಡ್ತು. ಇಲ್ಲ ಅಂದ್ರೆ ಅವ್ರೇನಾದ್ರು ಯಾರೋ ಹುಡುಗನ ಕರ್ಸ್ ಮಧ್ಯ ಯಾಕೆ ಇದೆಲ್ಲ ಮಾಡಿಸ್ಬಿಟ್ರಿ, ನಾನು ಮಾತಾಡೋಕಿರುವಾಗ ಬೇರೆಯವ್ರ ಕರ್ಸೋದು ಸರಿ ಇಲ್ಲ ಅಂದಿದ್ರೆ ನನ್ನ ಜೀವನ ಹಾಳು ಅಲ್ವಾ. ಅಂಥದ್ರಲ್ಲಿ ಅವರು ಒಬ್ಬ ಸಣ್ಣ ಮಿಮಿಕ್ರಿ ಆರ್ಟಿಸ್ಟ್ ನ ಯಾವ ಮಟ್ಟಕ್ಕೆ ಹೊಗಳಿದ್ರು ಅಂದ್ರೆ ಇಡೀ ಜನ ಚಪ್ಪಾಳೆ ಹೊಡೆದಿದ್ದು, ನನಗಲ್ಲ, ರಾಜ್ಕುಮಾರ್. ನಾನು ಇಲ್ಲಿ ನಿಂತಿದ್ದು ರಾಜ್ಕುಮಾರ್, ನಾನು ಇಲ್ಲ ಆಗ್ಬಿಟ್ಟೆ. ಬಟ್ ರಾಜ್ಕುಮಾರ್ ಅಷ್ಟೇ ಹತ್ರಕ್ಕೆ ಬೆಳೆದ್ಬಿಟ್ರು ಒಂದು ಮಾತಾಡಿ. ಆಮೇಲೆ ಊಟಕ್ಕೆ ಹೋಗ್ಬೇಕಾರೆ ಎಲ್ರು ಮರ್ತೋಗ್ಬಿಡ್ತಾರಲ್ಲ, ಅದಾದ್ಮೇಲೆ ನಾವೆಲ್ಲ ಕರ್ಬನ್ ಸಪ್ಪು ಅಂದಲ್ಲ ಆ ಥರ, ಅದಾದ್ಮೇಲೆ ಎಲ್ಲ ಮರ್ತೋಗ್ಬಿಡ್ತಾರೆ. ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಎಲ್ಲವರು ನಮ್ಮ ಅವರು ಇದು ಮಾಡಿದ್ರಲ್ಲ, ಹಾಸ್ಯ ಮಾಡಿದ್ರಲ್ಲ, ಮಿಮಿಕ್ರಿ, ಅವ್ರನ್ನ ಕರೀರಿ, ದಯಾನಂದ್ ಅವ್ರು ಕರೀರಿ ಅಂತೇಳಿ ಸ್ಟೇಟ್ ಡಿನ್ನರ್ಗೆ ರಾಜ್ಕುಮಾರ್ನ ದೇವೇಗೌಡರ ಜೊತೆಲಿ ಕರ್ಕೊಂಡು ಹೋದ್ರು. ಮಿಮಿಕ್ರಿಗೆ ರಾಜ್ಕುಮಾರ್ ಕೊಟ್ರು ಅಂತ ಮಾರನೇ ದಿವಸದ ಎಲ್ಲಾ ಪೇಪರಲ್ಲೂ ನನ್ನ ಬಗ್ಗೆ ನ್ಯೂಸ್ ಆಯ್ತು. ಅಮೆರಿಕಾಯಿಂದ ಎಲ್ಲ ಫೋನ್ ಬಂದು, ಸಾರ್ ರಾಜ್ಕುಮಾರ್ ಇಮಿಟೇಟ್ ಮಾಡಿದ್ರಿ ನೀವು ಅಂತ. ಅವ್ರ ಮುಂದೆ ಮಾಡಿದಾಗ ಸಹಿಸ್ಕೊಳಕ್ಕೆ ಎಲ್ರಿಗೂ ಆಗಲ್ಲ. ಬಟ್ ಅವರು ಎಷ್ಟ್ ಚೆನ್ನಾಗಿದೆ ನೋಡ್ರಿ, ಹಲವಾರು ವರ್ಷದ ತಪಸ್ಸಿದು, ಹುಡುಗಾಟ ಅಲ್ಲ. ಎಷ್ಟು ವರ್ಷದ ತಪಸ್ಸಲ್ಲಿ ಕಲ್ತಿರ್ಬೇಕು, ಗುರುಗಳಿಲ್ದೆ ವಿದ್ಯೆ. ಅದ್ಭುತ ರೀ, ಅದ್ಭುತ ಅಂದ್ರೆ ಕಣ್ ತುಂಬಾ ನೀರ್ ಬಂದ್ಬಿಟ್ಟು ಬಾಯೆಲ್ಲ ಒಣಗೋಗಿ ಅಂತ ನಿಂತಿದ್ದೆ ನಾನು. ಅದು ರಾಜ್ಕುಮಾರ್, ದಟ್ಸ್ ಹ್ಯಾಟ್ಸ್ ಆಫ್ ಅಂತ ನಟ ಇತಿಹಾಸದಲ್ಲಿ ಮತ್ತೆ ಹುಟ್ಟಲ್ಲ ನನಗೆ. ನಿಜ, ಸತ್ಯ.
ಆತರ ಎಲ್ಲೋ ಒಂದ್ ಕಡೆ ಈಗ ಹೊರದೇಶಕ್ಕೂ ನಾನು ಹೋಗಿ ಫಸ್ಟ್ ಪ್ರೋಗ್ರಾಮ್ ಮಾಡಿ ಅಲ್ಲೊಂದು ಕ್ರಿಯೇಷನ್ ಈಗ ಗೋಪಿ ಅವ್ರನ್ನ ಎಷ್ಟೋ ಸತಿ ಕಳಿಸ್ಕೊಂಡು ನಾನು ಕಳ್ಸ್ಕೊಟ್ಟೆ, ಅವರು ಹೋದ್ರು. ಹೊರ ದೇಶದಲ್ಲಿ ಅನೇಕ ದೇಶಗಳಲ್ಲಿ ಗೋಪಿ ಹೋಗಿ ಹೌದು, ಪ್ರೋಗ್ರಾಮ್. ನೀವಿಬ್ರು ವರ್ಲ್ಡ್ ಫೇಮಸ್ ಬಿಡಿ. ಇವಾಗ ನಿಮ್ಮ ವರ್ಲ್ಡ್ ಫೇಮಸ್ ಮ್ಯಾಂಚೋ ಸೂಪ್ ಏನಾಗಿದೆ ಅಂತ ನೋಡೋಣ. ಏನೋ ಮಿಕ್ಸಿಯಲ್ಲಿ ಗರ್ ಅನ್ಸ್ಬೇಕು ಅಂದ್ರೆ ನೀವು. ಹೌದೌದು, ಈಗ ತಗೊಳ್ಳೋಣ ಅದನ್ನ. ಮೆಣಸಿನ್ಕಾಯಿ, ಓಕೆ, ಎಷ್ಟು ಬೇಕು ಅಷ್ಟು, ಸ್ವಲ್ಪ ಅಳತೆ ನೋಡ್ಕೊಂಡು ಹಾಕೋಬೇಕು. ಸರಿ. ರುಚಿಗೆ ತಕ್ಕಂತೆ ಉಪ್ಪು, ರುಚಿಗೆ ತಕ್ಕಂತೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಂತೆ ಸಾಸು, ರುಚಿಗೆ ತಕ್ಕಂತೆ ಟೊಮೆಟೊ, ಇನ್ನೇನು ರುಚಿಗೆ ತಕ್ಕಂತೆ ಅದನ್ನ ಹಾಕೋಣ. ಹುಣಸೆಹಣ್ಣು ರುಚಿಗೆ ತಕ್ಕಂತೆ, ಈರುಳ್ಳಿ ರುಚಿಗೆ ತಕ್ಕಂತೆ. ಅಷ್ಟೇನಾ? 4 4 ಮಾತ್ರ ಇಷ್ಟನ್ನು ತಗೋಬೇಕು. ಇದು ಏನಾದ್ರು ಸ್ವಲ್ಪ ಹೀಗೆ ಮಾಡಿ ಮಿಕ್ಸ್ ಮಾಡಿ ಮಾಡಕ್ ಸಾಕು. ನೀವು ಒಳ್ಳೆ ಗಾಡಿ ಓಡಿಸೋತರ ಫುಲ್ ಡ್ರರ್ ಅಂತ ಬಿಡ್ತಾನೆ ಇದೀರಾ. ಆಹಾ, ತುಂಬಾ ಚೆನ್ನಾಗಿದೆ. ಹೌದು, ಪರ್ಫೆಕ್ಟ್. ಸ್ಪೂನ್ ಕೊಡ್ಲಾ? ರೆಡಿನಾ ಅದು ಇವಾಗ? ರೆಡಿ ಆಗ್ತಾ ಇದೆ. ಈಗ ಮತ್ತೆ ನಾವು ಕಾರ್ನ್ಫ್ಲೋರು ಮತ್ತೆ ಇದು ಪೆಪ್ಪರ್ ಸಾಲ್ಟ್ ಮತ್ತೆ ಸೋಯಾ ಸಾಸ್ ಇದೆಯಲ್ಲ, ಇದನ್ನ ಒಂದು ಪೇಸ್ಟ್ ಮಾಡ್ಕೋಬೇಕು ನಾವು ಇವಾಗ. ಇದಕ್ಕೆ ನಾವು ಸೋಯಾ ಸಾಸ್ 1-2 ಸ್ಪೂನ್, 1-2 ಬೇಕಿದ್ರೆ ಇನ್ನೊಂದು ಹಾಕೋಬಹುದು. ಸರಿ, ಓಕೆ. ಇದು ಎಷ್ಟು ಬೇಕೋ ಅಷ್ಟು ಹಾಕೊಬೇಕು. ಪೆಪ್ಪರ್ ಕೆಲವರಿಗೆ ಆಮೇಲೆ ಹೊಟ್ಟೆ ಉರಿ ಬಂದ್ಬಿಡುತ್ತೆ. ಇದು ಈ ಪೆಪ್ಪರ್ ಸ್ಪ್ರೇ ಉಪಯೋಗಿಸಲ್ಲ, ಏನಕ್ಕೆ ಅದು? ಏನಾದ್ರು ಮಾಡಕ್ ಟ್ರೈ ಮಾಡಿ, ಹೇಳ್ತೀನಿ ಏನಕ್ಕೆ. ಅದು ಅದೇ ಪೆಪ್ಪರ್ ಸ್ಪ್ರೇ ಅಂತ ಹೆಣ್ಮಕ್ಳಿಗೆ ಯಾರಾದ್ರೂ ಕೀಟ್ಲೆ ಮಾಡಿದ್ರೆ ಕರೆಕ್ಟ್ ಆಗ್ತಾರೆ ಅಷ್ಟೇ. ಇಲ್ಲಿ ಯಾರು ಕೀಟ್ಲೆ ಮಾಡೋರಿಲ್ಲ. ಮಾಡೋರಿಲ್ಲ ಪಾಪ ನೀವು. ಇಲ್ಲಿ ಹೆಣ್ಮಕ್ಳೇ ತೀಟ್ಲೆ ಮಾಡೋರು ಬಂದವ್ರೆ. ಇದಿಷ್ಟು ಆದ್ಮೇಲೆ ಇದನ್ನ ಅಲ್ಲಿಗೆ ಹಾಕ್ಬೇಕು. ಇದನ್ನ ಹಾಕಿದ್ರೇನೆ ದಟ್ ಸೂಪ್ ಬಿಕಮ್ಸ್ ಮ್ಯಾಂಚೋ ಸೂಪ್ ಹೌದು ಅಲ್ವಾ? ಹೌದು, ಮ್ಯಾಂಚೋ ಸೂಪ್ ಆಗೋದು ಇದು ಹಾಕಿದ್ರೆ. ಗೋಬಿ ಮನೇಲಿ ಮಾಡ್ತೀರಾ ಅಡಿಗೆ? ಮನೇಲಿ ಹೆಂಡತಿ ಮಾಡ್ತಾರೆ, ಅಲ್ಲೆಲ್ಲ ಬಹಳ ಪ್ರೆಸ್ಟೇಜ್ ಆಗಿ ಕುತ್ಕೊಂಡ್ಬಿಟ್ಟು ತಿನ್ಕೊಂಡ್ಬಿಡೋದು ಅಷ್ಟೇನೆ. ಗೋಪಿ, ದಯಾ ನಿಮ್ ಬಗ್ಗೆ ಇಂಟ್ರೋ ಎಲ್ಲ ಕೊಟ್ರು, ನಿಮ್ ಬಗ್ಗೆ ಹೇಳಿದ್ರು. ಸೊ ನೀವು ದಯಾನಂದ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದಯಾನಂದ್ ಅಂದ್ರೆ ನನಗೆ ಅದನ್ನು ಎಸ್ಪೆಷಲಿ ಒಂದು ಗುರು, ಓಕೆ, ಒಂದು ತಂದೆ, ಆಹಾ, ಒಂದು ಅಣ್ಣ, ಒಬ್ಬ ಒಳ್ಳೆ ವ್ಯಕ್ತಿ, ಒಂದು ಮಗು, ಒಂದೊಳ್ಳೆ ಸ್ನೇಹಿತ, ಖುಷಿ ಖುಷಿ, ಒಂದೊಳ್ಳೆ ಲೀಡರ್. ಓಕೆ, ಮತ್ತೆ ಇನ್ನೇನು ಒಳ್ಳೆ ಅಂಶ ಇದೆ ಎಲ್ಲ ಅವರಲ್ಲಿ ಇದೆ ಮೇಡಮ್. ಏನ್ ನೀವು ಆಲ್ ಇನ್ ಒನ್ ಆಗೋದ್ರಿ ದಯಾ. ಅದಷ್ಟೇ ಅಲ್ಲ, ಇನ್ನೊಂದೇನು ಅಂದ್ರೆ ಪೇಷನ್ಸ್ಗೆ ಮತ್ತೊಂದು ಹೆಸರು ದಯಾನಂದ್ ಸರ್. ಇವತ್ತು ಎಂಥದೇ ಸಂದರ್ಭ ಬಂದ್ರು ಪೇಷನ್ಸ್ ಅನ್ನೋದು ಮಾತ್ರ ಬಿಟ್ಕೊಡಲ್ಲ ಅವರು. ಅವರು ಯಾವಾಗ್ಲಾದ್ರೂ ನೀವು ತುಂಬಾ ರೈಸ್ ಆಗಿರೋದು ನೋಡಿದೀರಾ, ಜೋರಾಗಿ ಮಾತಾಡಿದ್ ನೋಡಿದೀರಾ? ಎಂಥದೇ ಸಂದರ್ಭ ಬಂದ್ರು ಮೊದಲಿಗೂ ನಗ್ತಾ ಬರ್ತಾರೆ, ಕೊನೆಗೂ ನಗ್ತಾನೆ ಇರ್ತಾರೆ. ಸ್ಟೇಜ್ ಮೇಲಿಂದ ಹೋದಾಗ ಮತ್ತೆ ಅಲ್ಲೋಗಿ ಏನಾದ್ರು ರಿಲ್ಯಾಕ್ಸ್ ಮಾಡ್ಕೋಬೇಕಾದ್ರೆ ಅಬ್ಬಾ ಅಂತಾರೆ ಅಷ್ಟೇ. ಅಲ್ಲಿವರೆಗೂ ಎಲ್ಲರೂ ಎಷ್ಟು ಜನ ಬಂದ್ರು ಎಲ್ಲರಿಗೂ ನಗ್ತಾ ಇರ್ತಾರೆ. ಯಾಕಂದ್ರೆ ಒಂದು ಪೇಷನ್ಸ್ಗೆ ಒಂದು ಸಂದರ್ಭ ಹೇಳ್ತೀನಿ ಕೇಳಿ. ಅದೇನು ಅಂದ್ರೆ, ಹೀಗೆ ಒಂದು ಈ ಕಡೆ ಊರು ಅಂದ್ರೆ ರಾಮನಗರ, ಚನ್ನಪಟ್ಟಣ, ಆ ರೋಡಲ್ಲಿ ಒಂದು ಊರು ಅಂದ್ಕೊಳ್ಳಿ. ಕಾರ್ಯಕ್ರಮ ಮಾಡಿಸಿದ್ರು. ಕಾರ್ಯಕ್ರಮ ಮಧ್ಯಾಹ್ನ ಇತ್ತು. ನಾವೆಲ್ಲರೂ ಕಾರ್ಯಕ್ರಮ ಮಾಡಿದ್ವಿ. ಇವರು ಒಂದು ಕಾರ್ಯಕ್ರಮ ಅಂದ್ಮೇಲೆ ಒಂದು ಅಡ್ವಾನ್ಸ್ ಅದು ಇದು ಅಂತ ಕೊಟ್ಟಿರ್ತಾರೆ. ಬಟ್ ಏನಿಲ್ಲ, ಇವ್ರು ಫೋನ್ ಮಾಡಿದ್ರೆ ಸಾಕು, ಆ ವ್ಯಕ್ತಿ ಈ ತರ ಕನ್ಫರ್ಮ್ ಇವತ್ತು ಎಲ್ಲರನ್ನು ಕರ್ಕೊಂಡು ಒಂದು 3-4 ಕಾರ್, ಎಲ್ಲ ಆರ್ಟಿಸ್ಟ್ಗಳು, ನಾವು ನಮ್ ಕಾರು, ಇನ್ನೊಬ್ರು ಕಾರ್, ಎಲ್ಲ 4-5 ಜನ ಎಲ್ಲ ಹೋದ್ವಿ. ಅಲ್ಲಿ ಹೋಗಿ ಕಾರ್ಯಕ್ರಮ ಎಲ್ಲ ಮುಗಿಸ್ತೀವಿ. ಎಲ್ಲ ಆಯ್ತು, ಎಲ್ಲ ಚೆನ್ನಾಗಾಯ್ತು. ಜನ ಶಿಳ್ಳೆ ಚಪ್ಪಳ ಎಲ್ಲ ಹೊಡೆದು ಎಲ್ಲ ಕಾರ್ಯಕ್ರಮ ಮುಗೀತು. ಸರಿ, ಎಲ್ಲ ಬಂದು ನಿಂತಿದ್ವಿ. ಅವ್ನು ಚೌಲ್ಟ್ರಿ ಅವ್ನು ಬಂದು, ಸರ್ ಬನ್ನಿ ಹೋಗಿ ಅಂತ ಇದ್ದಾನೆ ಆಡಿಟೋರಿಯಂ. ಅವನು ಏನಪ್ಪ ಸರ್ ಇರಪ್ಪ, ಇವ್ರು ಬರ್ಬೇಕು. ಸರ್ ಯಾರು ಇಲ್ಲ, ಎಲ್ಲ ಹೋಗಾಯ್ತು ಬನ್ನಿ ಅಂತ. ಮಧ್ಯಾಹ್ನ ಕಾರ್ಯಕ್ರಮ ಮುಗೀತು. ಒಂದು 4-4:15 ಕಾರ್ಯಕ್ರಮ ಮುಗೀತು. 5 ಗಂಟೆಗೆ ಇವ್ರು ಫೋನ್ ಮಾಡ್ತಾರೆ, ಎಲ್ಲ ಸ್ವಿಚ್ ಆಫ್ ಆರ್ಗನೈಸರ್ಸ್. 4-4:15 ಆಯ್ತು. 5 ಗಂಟೆ ತನಕ ನಾವೆಲ್ಲ ನಿಂತ್ಕೊಂಡ್ವಿ. ಆವಾಗ ನೀವೆಲ್ಲ ಕೂತ್ಕೊಂಡ್ಬಿಡಿ ಅಂತ, ಕತ್ಲಾಗ್ತಾ ಇತ್ತು. ಎಲ್ಲ ಬಂದು ಜನ ಏನು ಅಂತ ಕೇಳ್ತಾರೆ. ನೀವೆಲ್ಲ ಕಾರಲ್ಲಿ ಕೂತ್ಕೊಂಡ್ಬಿಡಿ ಅಂತ. ಅವರೊಬ್ಬರೇನೆ ಮುಂದೆ, ಕಾರ್ ಮುಂದೆ ಸುಮ್ಮನೆ ನಿಂತಿದ್ದಾರೆ. ಎಷ್ಟೊತ್ತು ನಿಂತ್ಕೊಬಹುದು? 4 ಗಂಟೆಗೆ ನಿಂತ್ಕೊಳೋದು. ಒಂದು 5 ಗಂಟೆ, 1 ಅವರ್ ಕಾಯ್ಬೋದು ಅಷ್ಟೇ. ಮ್ಯಾಕ್ಸಿಮಮ್ 6 ಗಂಟೆ ಅಂತ ಇಟ್ಕೊಳ್ಳಿ. 6 ಗಂಟೆನೇ ಕಾಯ್ಬೋದು. 9:30, 10 ಗಂಟೆ ಆಯ್ತು. 10 ಗಂಟೆವರೆಗೆ ಸಿಟ್ಟಿಂಗ್ ಇಲ್ಲ ಮೇಡಮ್. ನೀವು ನಂಬ್ತಿರೋ ಬಿಡ್ತಿರೋ ಹಾಗೆ ಹಿಂಗ್ ನಿಂತಿದ್ದಾರೆ. ಹೀಗೆ ನಿಂತಿದ್ದಾರೆ 10 ಗಂಟೆವರೆಗೆ. ಬಟ್ ನಾವೊಂದು ಸಾರ್ ಅವ್ರಿಗೆ ಬೈದ್ಬಿಟ್ಟು ಯಾರು ಅಂತಂದ್ರೆ, ಕೊನೆಗೆ ನಮ್ಮಂತವ್ರಾಗಿದ್ರೆ ಒಂದು 8-8ವರೆಗೆ ಬೈಕೊಂಡು ಮಾಡ್ಕೊಂಡು ಎಲ್ಲಾನು ಕರ್ಕೊಂಡ್ಬಂದು ಆ ತರ ಮಾಡೋವು. ಆದ್ರೆ ಏನ್ ಮಾಡಿದ್ರು ಇವರು, ಎಲ್ಲ ಆರ್ಟಿಸ್ಟ್ಗೆ ಏನ್ ಮಾಡಿದ್ರು, 9 ಗಂಟೆ ಅಷ್ಟೊತ್ತಿಗೆ ದುಡ್ಡು ಕೊಟ್ಟು ನೀವು ಬೇಗ ಮನೆಗೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಇವರೊಬ್ಬರೇ ಎಷ್ಟು ಪೇಷನ್ಸ್ ಇರ್ಬಿಡು. ಆಮೇಲೆ 10-10ವರೆಗೆ ಬಂದ್ರು ಎಲ್ಲ ಬಂದ್ರು. ಊಟ ಇಲ್ಲ, ಏನಿಲ್ಲ, ಕಾಫಿ ಇಲ್ಲ, ನೀರಿಲ್ಲ, ಹಾಗೆ. ಆಮೇಲೆ ಅವ್ರು ಬಂದು, ಸರ್ ಈ ತರ ಆಗಿತ್ತು, ಯಾರೋ ನಮ್ಮ ಒಬ್ರು ಪೊಲಿಟಿಷಿಯನ್ ದುಡ್ಡು ಕೊಟ್ಟಿರ್ಲಿಲ್ಲ, ಲೇಟ್ ಆಗೋಯ್ತು, ಹಾಗೆ ಹೀಗೆ ಅಂದ್ರು. ಅಷ್ಟರಲ್ಲಿ ಇವ್ರು ಒಂದು ಮಾತಾದ್ರೂ ಆಗ್ಬೋದಾಯ್ತು. ರೀ ನಾನೊಬ್ಬ ನಿಂತಿದ್ದೀನಿ ಇಲ್ಲಿ ಇಷ್ಟೊತ್ತು, ಒಂದು ಹೇಳೋರಿಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಆಗುತ್ತೆ ಬನ್ನಿ, ಅದೆಲ್ಲ ಆಗುತ್ತೆ, ಕಾರ್ಯಕ್ರಮ ಆಗುತ್ತೆ. ಅವ್ರಿಗೆ ಒಂಥರ ಆಗೋಯ್ತು. ಅವ್ರಿಗೆ ಇಷ್ಟೊತ್ತು ವ್ಯಕ್ತಿ ನಿಂತಿದ್ದಲ್ಲ ಅಂತ ಕರ್ಕೊಂಡೋಗಿ
ಒಳ್ಳೆ ಅಷ್ಟೊತ್ತಲ್ಲಿ ಒಂದು ಹೋಟೆಲ್ ಓಪನ್ ಮಾಡಿಸಿ ಕೂತ್ಕೊಂಡು 1 ಗಂಟೆ ತನಕ ಎಲ್ಲರೂ ನಕ್ಕಿದ್ದಾರೆ ಎಷ್ಟೋ ಜನ. ಪಾಪ ಇವರೊಬ್ಬರು 6 ಗಂಟೆ ಸ್ಟ್ಯಾಂಡಿಂಗ್ ಅಲ್ಲಿ ನಿಂತ್ಕೊಂಡು ಒಳಗಡೆ ನೋವಿದೆ, ಬಟ್ ಅಲ್ಲೂ ನಗಿಸ್ಕೊಂಡು 2 ಗಂಟೆ ತನಕ ಎಲ್ಲರೂ ನಗಿಸಿ ಮುಗಿಸ್ಕೊಂಡು ಬೆಂಗಳೂರು. ಅವರು ಕಳಿಸುವಾಗ Hats off. ಎಲ್ಲ ಆರ್ಗನೈಸರ್ಸ್ ಬಂದು ನಮ್ ಕಾರ್ ಬಂದು ಕೈ ಮುಗಿದ್ಬಿಟ್ಟು ನಮ್ಗೆ ಕಳ್ಸ್ಕೊಟ್ರು. ಮತ್ತೆ ನೀವೆಲ್ಲೋ ಅಲ್ಲಿ ರೊಚ್ಚಿಗೆದ್ದು ಗಿರಾಟಿ ಮಾಡಿ ಕಿರಿಕ್ ನೀವೇನೇ ತಪ್ಪು ಮಾಡಿದ್ರು ಒಂದು ಕನ್ನಡ ಇಂಡಸ್ಟ್ರಿಗೇನೆ ತಪ್ಪಾಗ್ಬಿಡುತ್ತೆ. ಆಮೇಲೆ ಈ ನಾಟಕದವರೇ ಇಷ್ಟು, ಈ ಸಿನಿಮಾದವರೇ ಇಷ್ಟು, ಇವರೇ ಇಷ್ಟು ಅಂತ ಅಂದ್ಬಿಡ್ತಾರೆ. ಅದರಿಂದ ಸುಮ್ಮನೆ ಅದಕ್ಕೆ ತಾಳ್ಮೆ ಬಾಳ ಬೇಕು. ಒಂದು ಎಕ್ಸಾಂಪಲ್ ಅಂಬರೀಷ್ ಅವ್ರ ಹತ್ರ ಕಲ್ತಿದ್ದು ಇವತ್ತು ಬರೆಯಕ್ಕಾಗಲ್ಲ. ಏನದು? ಕೋಲಾರಲ್ಲಿ ಪ್ರೋಗ್ರಾಮ್ ಹೋಗ್ಬಿಟ್ಟು ಅಂಬರೀಷ್ ಕರ್ಕೊಂಡು ಹೋದ್ರು. ಅವಾಗೇನು ನಾವು ಅಂತ ದೊಡ್ಡ ಸ್ಟಾರ್ ಅಲ್ಲ, ಅಫ್ಕೋರ್ಸ್ ಸ್ವಲ್ಪ ಪಾಪ್ಯುಲಾರಿಟಿ ಎಲ್ಲ ಬನ್ನಿ 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 ಅಂದ್ರು. ಅಲ್ಲೇನು ಕೋಲಾರದವ್ರು ಮಾತ್ರ ಅಲ್ಲ, ಎಲ್ಲ ಕಡೆಯವರು ಇದ್ದಾರೆ. ನಾನೇನ್ ಮಾಡಿದೆ, ಆಡಿಯನ್ಸ್ ಆರ್ ರಿಯಲಿ ಗ್ರೇಟ್, ಕೆಲವು ಜನ ಮಾತ್ರ ಇರ್ತಾರೆ. ಸರಿ ಬನ್ನಿ ಬನ್ನಿ ಅಂದ್ರು. ನನ್ಗೇನು ಅಪರೂಪಕ್ಕೆ ನಾನು ಕೈ ಕೊಡಕ್ಕೆ ಯಾರೋ ಕರೀತಾರಲ್ಲ ಅಂತ ಹೋಗ್ಬಿಟ್ಟೆ. ಅಂಬರೀಷ್ ಹಿಂದ್ಗಡೆ ಬಂದು ಈಗ ಹಾಕೊಂಡು ಈ ಕಡೆ ಬಂದು ಜನ ನಿಂತೀವಲ್ಲ, ಯಾಕೆ ಹೋಯ್ತಾನೆ ಏನಂತೆ ಕೈಲಿ ಉಂಗ್ರ ನೋಡ್ಕೊಂಡು ಈ ಉಂಗ್ರ ಇಲ್ಲಿವರೆಗೂ ಬಿಚ್ಬಿಟ್ಟು. ಹಾ, ಆಮೇಲೆ ಅಂದ್ರು ಪಬ್ಲಿಕ್ ಅಲ್ಲಿ ಒಳ್ಳೆಯವರು ಇರ್ತಾರೆ, ಸ್ವಲ್ಪ ಬೇರೆಯವರು ಇರ್ತಾರೆ, ಯಾವ್ಯಾವ ಎಲ್ಲೇನೇನ್ ಬಂದಿರ್ತಾರೋ ಗೊತ್ತಿರಲ್ಲ. ಈ ಊರ್ನವರೇ ಇರ್ತಾರ ಎಲ್ಲ ಬೇರೆ ಬೇರೆಯವ್ರು. ಅದರಿಂದ ಫಸ್ಟ್ ನೀನು ಉಂಗ್ರ ಹುಷಾರು. ಅವತ್ತಿಂದ ಇವತ್ತವರೆಗೂ ಕೈ ಕೊಡಿ ನನ್ಗೆ ಮಾಬಲ್ಲಿ. ಹಲೋ, ಹೌ ಆರ್ ಯು? ವೆರಿ ಸ್ಮಾರ್ಟ್. ಇಲ್ಲಿ ಸೂಪ್ ಗಲಾಟೆ ಮಾಡ್ತದೆ. ಒಂಚೂರು ವಿನೆಗರ್ ಮತ್ತೆ ಉಪ್ಪನ್ನಲ್ಲಿ ಹಾಕ್ಬಿಡೋಣ. ಲಾಸ್ಟ್ ಬಿಟ್. ಏನ್ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇಷ್ಟೊತ್ತು ಮಾತಾಡಿಕ್ಕೂ ಅದನ್ನು ಫುಲ್ ರೆಸ್ಟ್ ತಗೊಂಡ್ಬಿಟ್ಟು ಚೆನ್ನಾಗಿ ಕುದ್ಬಿಡ್ತು. ಸಾಕು ಸಾಕು. ಇದು ಉಪ್ಪು ಆವಾಗ್ಲೇನೆ ಹಾಕಿದೀವಿ, ಸ್ವಲ್ಪ ಹಾಕಿ ಒಂಚೂರು ಹಾಕೋಣ, ಆಮೇಲೆ ಬೇಕಿದ್ರೆ ಹಾಕೊಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಸಾಕು. ಓಕೆ, ಪರ್ಫೆಕ್ಟ್. ಸೊ ಒಂದು ಲಾಸ್ಟ್ ಬಾಯ್ಲ್ ಬಂದ್ಬಿಟ್ರೆ ಮುಗೀತು ಅಲ್ಲ? ಬಂದ್ಬಿಟ್ಟಿದೆ. ಬಾಯ್ಲ್ ಬರ್ತಾ ಇದೆ, ಬಾಯ್ಲ್ ಬರ್ತಾ ಇದೆ, ಅದು ರೆಡಿ. ರೆಡಿ 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 ರೆಡಿ. ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. ಹಾಕೋಣ. ಆಹಾ, ಮಿಕ್ಸ್ ಮಾಡ್ಬಿಡಿ ಸ್ವಲ್ಪ ಸ್ವಲ್ಪ. ಓಕೆನಾ? ಸಾಕು ಸಾಕು. ಘಮ್ ಅಂತೀರಾ. ವೆಜ್ ಮ್ಯಾಂಚೋ ಸೂಪ್ ಅನ್ನ ನೀವು ಮನೇಲಿ ಟ್ರೈ ಮಾಡ್ಬೇಕು ಅಂದ್ರೆ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ನೋಡಿ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಓಕೆ, ಇವಾಗ ನಾವು ಇದನ್ನ ಸ್ವಾಹ ಮಾಡಕ್ ಹೋಗೋಣ. ಎಸ್, ಬನ್ನಿ. ಪ್ಲೀಸ್ ಬನ್ನಿ, ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್. ವೆಜ್ ಮಂಚಾವ್ ಸೂಪ್, ಬೇಬಿಕಾರ್ನ್, ಎಲೆಕೋಸು, ಹುರುಳಿಕಾಯಿ, ಕೆಂಪು ದಪ್ಪ ಮೆಣಸಿನಕಾಯಿ, ಹಸಿರು ದಪ್ಪ ಮೆಣಸಿನಕಾಯಿ, ಹಳದಿ ದಪ್ಪ ಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಒಣಮೆಣಸಿನಕಾಯಿ, ಈರುಳ್ಳಿ, ಹುಣಸೆ ರಸ, ಕಾರ್ನ್ಫ್ಲೋರ್, ಸೋಯಾ ಸಾಸ್, ಬಿಳಿ ಕಾಳು ಮೆಣಸಿನ ಪುಡಿ, ವಿನೆಗರ್, ಕೊತ್ತಂಬರಿ ಸೊಪ್ಪು. ಮಿಕ್ಸಿಗೆ ಒಣಮೆಣಸಿನಕಾಯಿ, ಈರುಳ್ಳಿ, ಹುಣಸೆ ರಸ ಹಾಕಿ ರುಬ್ಕೊಳ್ಳಿ. ಬೌಲ್ಗೆ ಕಾರ್ನ್ಫ್ಲೋರ್, ಸೋಯಾ ಸಾಸ್, ಬಿಳಿ ಕಾಳು ಮೆಣಸಿನ ಪುಡಿ, ಸ್ವಲ್ಪ ನೀರು ಸೇರಿಸಿ ಕಲಸಿ ಪೇಸ್ಟ್ ತಯಾರಿಸ್ಕೊಳ್ಳಿ. ಪಾತ್ರೆಗೆ ನೀರು, ಯೆಲ್ಲೋ, ರೆಡ್, ಗ್ರೀನ್ ಕ್ಯಾಪ್ಸಿಕಮ್, ಬೇಬಿಕಾರ್ನ್, ಎಲೆಕೋಸು, ಬೀನ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಲು ಬಿಡಿ. ನಂತರ ರುಬ್ಬಿಕೊಂಡ ಮಿಶ್ರಣ, ಕಲಸಿಕೊಂಡ ಮಿಶ್ರಣ, ವಿನೆಗರ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ವೆಜ್ ಮಂಚಾವ್ ಸೂಪ್ ರೆಡಿ. ನಮ್ ಜೊತೆಗೆ ನಮ್ಮ ದಯಾ ಇದ್ದಾರೆ, ಅಂಡ್ ದಯಾ ಜೊತೆಗೆ ನಮ್ಮ ಗೋಪಿ ಇದ್ದಾರೆ. ಗೋಪಿ ಅವರು ಸ್ಪೆಷಲ್ ಆಗಿ ಅವರ ಕೈ ರುಚಿನ ತೋರಿಸಿದ್ದಾರೆ. ನಾಲ್ಗೆ ರುಚಿ ಎಲ್ಲರಿಗೂ ತೋರ್ಸಾಗಿದೆ, ಮಿಮಿಕ್ರಿ ಮಾಡಿ ಇಬ್ರು. ಕೈ ರುಚಿ. ಸೊ ಪ್ಲೀಸ್, ನಾವ್ ನೋಡಿ ಜೈಲಲ್ಲಿ ಕೈಯಲ್ಲಿ ಮಾತ್ರ ಬೋಲ್ ಇಟ್ಕೊಂಡು ಕಾಯ್ತಾ ಇದೀವಿ. ಆಹಾ, ಇವತ್ತೆಲ್ಲ ಕಿವಿ ಓಪನ್ ಆಗೋ ತರನೇ ಇದೆ ನಮ್ದು. ನೆನ್ನೆನೂ ಕಿವಿ ಓಪನ್ ಆಯ್ತು, ಇವತ್ತು ಕಿವಿ ಓಪನ್ ಆಗ್ತದೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಆಗಿದೆ. ಕರೆಕ್ಟ್ ಆಗಿ ಖಾರವಾಗಿ. ಚೈನೀಸ್ ಅವ್ರು ತುಂಬಾ ಬ್ಲ್ಯಾಂಡ್ ಆಗಿ ಅಡುಗೆ ಮಾಡ್ತಾರೆ. ಇದು ಇಂಡೋ ಚೈನೀಸ್ ವೆಜ್ ಮ್ಯಾಂಚೋ ಸೂಪ್. ಶಂಕರ್ನಾಗ್ ಮುಂದೆ ಯಾವತ್ತೂ ಇನ್ ಟೈಮ್ ಬರೋದು, ಆಮೇಲೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅದು ಸಂಪೂರ್ಣ ಇನ್ವಾಲ್ವ್ಮೆಂಟ್. ಸೊ ಅವರು ಕೇಳಿದ್ರು, ನೀವು ಮಿಮಿಕ್ರಿ ಮಾಡ್ತಿರಲ್ಲ ಹೆಂಗ್ ಅನ್ನೋದು, ನೀವು ಕಲಿತೀರಾ? ಇಲ್ಲ ಸರ್, ಅದು ತಾನಾಗಿ ಒಳಗೆ ಬರುತ್ತೆ. ಎಸ್, ಡಿಸಿಪ್ಲಿನ್ ಅಷ್ಟೇ, ತಾನಾಗಿ ಒಳಗಡೆ ಬರಬೇಕು, ಯಾರು ಹೇಳ್ಕೊಂಡು ಬರಬಾರ್ದು. ನಮ್ಮ ಡಿಸಿಪ್ಲಿನ್ ನಮಗೋಸ್ಕರ ನಾವು ಬದುಕಬೇಕು. ನಮ್ಮ ಡಿಸಿಪ್ಲಿನ್, ನಮ್ಮ ಊಟ ಎಲ್ಲಾನು ಡಿಸಿಪ್ಲಿನ್ ಆಗಿರ್ಬೇಕು. ಅದೇ ರೀತಿ ನಾವು ಯಾರು ಲೇಟ್ ಬಂದಾಗ ಬೈತೀವಿ, ಆದ್ರೆ ನಾವು ಲೇಟ್ ಆದಾಗ ನಮ್ಮನ್ನ ನಾವು ಬೈಕೋತೀವ? ಇಲ್ಲ ಅಲ್ವಾ? ಅದಕ್ಕೆ ಯಾವತ್ತು ಬೇರೆಯವ್ರು ಯಾರು ಬೈತಾ ಇದಾರ ನಮ್ಮನ್ನ, ನೀವು ಒಂದು 5 ನಿಮಿಷ ಅವ್ರಾಗ್ಬಿಡಿ, ಅವಾಗ ಅವ್ರ ಕಷ್ಟ ನಿಮ್ಗೆ ಗೊತ್ತಾಗುತ್ತೆ, ನೀವು ವಾಪಸ್ ಬೈ. ಬ್ಯೂಟಿಫುಲ್, ವೆರಿ ನೈಸ್. ಇನ್ನೊಂದು ಡಿಸಿಪ್ಲಿನ್ ನಾನು ಕಲ್ತಿದ್ದು, ಯಾವತ್ತೂ ಅದನ್ನ ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಜಾಸ್ತಿ ಕತೆ ಹೇಳಕ್ಕಾಗಲ್ಲ. ನಾನು ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ, ನಾನು ವಿಷ್ಣುವರ್ಧನ್ ಡೈರೆಕ್ಟ್ ಆಗಿ ಕೇಳಿದೆ, ಹಲವಾರು ಪಿಕ್ಚರ್ ಮಾಡಿದ್ದೀನಿ ಅವ್ರ ಜೊತೆ, ಏಕದಂತ ಅಲ್ಲಿ ವಿಲನೆ ಮಾಡಿ. ಸರ್, ಒಬ್ಬ ಹೀರೋಗೆ ನಾನು ಅಂತ ಅಥವಾ ನಾನು ಸತ್ಯವಂತ, ನಾನು ಇಷ್ಟವಂತ ಅಂತೆಲ್ಲ ತಾನೇ ಸಾಂಗ್ ಇರೋದು. ಫಸ್ಟ್ ಒಂದು ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಪುಟ್ಟಣ್ಣ ಅವರು ನಾಗರಹಾವ್ನಲ್ಲಿ. ನಿಮ್ ಡೈಲಾಗ್ ವರ್ಡಿಂಗ್ ಹೇಗಿತ್ತು ಅಂದ್ರೆ, ಹಾವಿನ ದೇಶ 12 ವರ್ಷ, ನನ್ನ ರೋಷ 100 ವರ್ಷ. ಏನ್ ಹಿಂಗಿದೆಯಲ್ಲ ಸರ್ ಅಂದ್ರೆ,
ಒಂದೇ ಮಾತಂದ್ರು. ಏನೇನು? ಒಂದು ಸಾಂಗ್ ಅಲ್ಲಿ ಹಾ. ಪುಟ್ಟಣ್ಣ ಅವರು ನಾನ್ ಜೀವನ ಹೆಂಗ್ ಮಾಡ್ತೀನಿ ನಾನು ಎಂತವನು ಅಂತ ಬರ್ದ್ಬಿಟ್ರು ಫಸ್ಟ್ ಸಾಂಗ್ ಅಲ್ಲಿ. ಲುಕ್ ಎಟ್ ದಟ್. ಅದಕ್ಕೆ ಪುಟ್ಟಣ್ಣ ಅವ್ರು ಗ್ರೇಟು. ತಲೆ ತಗ್ಗಿಸಿ ಬಾಳಲ್ಲ ಅದೆಲ್ಲ ನನ್ನ ಒಂದ್ ಸಾಂಗ್ ಅಲ್ಲಿ ನಾನು ಹೆಂಗಿದ್ದೀನಿ ಹೆಂಗಿರ್ತೀನಿ ಅದಷ್ಟನ್ನು ಬರ್ದವ್ರು ಅವರು. ರಿಯಲ್ ಲೈಫ್ ಖಾರವಾಗಿ ಇವಾಗ ಕೈಯನ್ನ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡ್ಕೊಟ್ರು. ಇವ್ರು ಯಾರು? ಇವ್ರು ಮ್ಯಾನ್. ವೆಜಿಟೇಬಲ್ಸ್ ನ ಚಿಕ್ಕದಾಗಿ ಚೌ ಚೌ ಅಂತ ಕಟ್ ಮಾಡಿ ಮಿಕ್ಸ್ ಮಾಡಿ ಮ್ಯಾನ್ ಚೌ ಸೂಪ್ ಅನ್ನ ಮಾಡ್ಬಿಟ್ರಿ ಇವತ್ತು. ತುಂಬಾ ಚೆನ್ನಾಗಿತ್ತು. ನಾನು ನಾನಾಗೇ ಇದೀನಿ ಸೂಪ್ ಅನ್ನ ಕುಡ್ದು. ಬಟ್ ನಿಮ್ಮಿಬ್ರಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣ್ತಿದ್ಯಲ್ಲ. ನಾವು ವ್ಯತ್ಯಾಸ ಅವಾಗ ಆಗ್ತಾನೆ ಇರ್ತೀವಿ. ಅಲ್ವಾ? ಇನ್ನೊಂದು ಒಂದು ರೆವಲ್ಯೂಷನ್ ಇವ್ರು ಮಿಮಿಕ್ರಿ ಮಾಡಿದಂದ್ರೆ ನಾವು ಪೊಲಿಟಿಷಿಯನ್ಸ್ ಮಾಡ್ತೀವಿ. ನಾನೇ ಮಾಡಿದ್ದೆ ಅವಾಗ ವಾಜಪೇಯಿ ಅವರು ಅದೆಲ್ಲ ಮಾಡ್ತಾರೆ. ಈಗ ಬಂದು ಕರ್ನಾಟಕದ ಪೊಲಿಟಿಷಿಯನ್ಸ್ ಅಲ್ಲಿ ನಾನು ಖರ್ಗೆ ಮಾಡ್ಬಿಟ್ಟು ಅಲ್ಲೇ ನಿಲ್ಲಿಸಿದೆ. ಬಟ್ ಇವ್ರು ಸ್ವಲ್ಪ ಮುಂದೆ ಹೋಗಿ ನಮ್ಮ ಮಾನ್ಯ ಶ್ರೀ ದೇವೇಗೌಡರು, ಆಮೇಲೆ ಕುಮಾರಸ್ವಾಮಿ, ಯಡಿಯೂರಪ್ಪನವರು, ನಮ್ಮ ಸಿದ್ದರಾಮಣ್ಣವರು ಎಲ್ಲ ಟಕ್ ಟಕ್ ಅಂತ ಬರುತ್ತೆ. ಎಲ್ಲ ಒಟ್ಟಿಗೆ ಮಾಡ್ತಾರೆ ನೋಡಿ. ಸಿದ್ದರಾಮಣ್ಣ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಬೇಕಾದಷ್ಟು ಸೂಪ್ಗಳು ಕುಡ್ದಿದೀವಿ. ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು, ಇಲ್ಲಿ ನೆರೆದಿರ್ತಕ್ಕಂಥ ಪಟಾಕಿ ಶ್ರುತಿ ಅವರು ಮತ್ತು ದಯಾನಂದ್ ಅವರು ಏನಿದ್ದಾರೆ ಇವತ್ತು ಈ ಒಂದು ಸೂಪನ್ನ ಚೆನ್ನಾಗಿ ಕುಡಿಸಿದ್ದಾರೆ. ಬಹಳ ಚೆನ್ನಾಗಿದೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ನಮ್ಮ ಯಡಿಯೂರಪ್ಪನವರು ಇವತ್ತೊಂದು ಈ ಸಂದರ್ಭದಲ್ಲಿ ಇವತ್ತೇನು ಸ್ಟಾರ್ ಸವಿರುಚಿ ಇದೆ ಸ್ವಾಮಿ, ಬಹಳ ಚೆನ್ನಾಗಿದೆ ಸ್ವಾಮಿ, ಇದನ್ನು ಕುಡಿದವರು ಬಹಳ ಪುಣ್ಯವಂತರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರ್ಯಾವುದು ಇನ್ನೊಂದು ಪ್ಲೇಟ್ ತಗೊಂಬರ್ರಿ, ಇಲ್ಲಿ ಇನ್ನೊಂದು ಸೂಪ್ ತಗೊಂಡು ಕೊಡ್ರಿ, ಇಲ್ಲಿ ಕುಡಿಬೇಕು, ಬಹಳ ಚೆನ್ನಾಗಿದೆ ರೀ ಅದು. ನಮ್ಮ ದೇಶದ ಮಾಜಿ ಪ್ರಧಾನಿಯವರು ಮಾನ್ಯ ಶ್ರೀ ದೇವೇಗೌಡ. ಈ ವೆಜ್ ಮಂಚಾವು ಸೂಪ್ ಜೊತೆ ಒಂದು ರಾಗಿ ಮುದ್ದೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಏನಾದರೂ ತಿನ್ನಿ, ರಾಗಿ ಮುದ್ದೆ ಮಸ್ತ್. ನಮ್ಮ ಕರ್ನಾಟಕವನ್ನೇ ಕಾಪಾಡ್ತಾ ಇರುವಂತ ಯಾವಾಗ್ಲೂ ಏನೇ ಹೋರಾಟ ನಡೆಸುವಂತ ಬಾಟಲ್ ನಾಗರಾಜ್. ಇವತ್ತು ಏನು ಈ ಹೋರಾಟ ಇದೆ, ಅದಕ್ಕೋಸ್ಕರ ನೀವು ಏನ್ ಮಾಡಿದಿರಾ? ವೆಜ್ ಮಂಚಾವೋ ಸೂಪ್. ಇದಕ್ಕೆ ಕನ್ನಡದಲ್ಲಿ ಇನ್ನೊಂದು ಹೆಸರನ್ನ ಕೊಡಿ ಕೊಡಿ ಕೊಡಿ. ಇಲ್ಲ ಅಂತಂದ್ರೆ ಬಂದ್, ಈ ಬೆಂಕಿ ಬಂದ್, ಈ ನೀರ್ ಬಂದ್, ಅದು ಬಂದ್, ಇದು ಬಂದ್, ಎಲ್ಲ ಬಂದ್. ಇವತ್ತು ಶಂಕರಣ್ಣ ಹೇಗೆ ನಮ್ಮ ದಯಾನಂದ್ ಅವ್ರನ್ನ ಇನ್ಸ್ಪೈರ್ ಮಾಡಿದ್ರು ಅಂತ ನೀವ್ ನೋಡಿದ್ರಿ. ಬಟ್ ಶಂಕರಣ್ಣ ದಯಾನಂದ್ ಅವ್ರ ಹತ್ರ ರಾಯಲ್ಟಿ ಕೇಳಿದ್ರಂತೆ. ಯಾವ ವಿಷಯಕ್ಕೆ ರಾಯಲ್ಟಿ ಕೇಳಿರಬಹುದು? ರಾಯಲ್ ಆಗಿ ಆ ಕಥೆ ನಾಳೆ ಗೊತ್ತಾಗತ್ತೆ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಟಾಟಾ, ಬೈ ಬೈ, ಸಿ ಯು ಅಂತ ಸ್ವೀಟ್ ಆಗಿ ಇವಾಗ ನಮ್ಮ ಗೋಪಿ ಅವ್ರನ್ನ ಕಳ್ಸಿಕೊಡ್ತಾ ಇದ್ವಿ. ದಯಾ ಬನ್ನಿ. ಎಸ್, ಥ್ಯಾಂಕ್ ಯು ಗೋಪಿ, ಆಲ್ ದಿ ಬೆಸ್ಟ್. ಬಾಯ್ ಅಂತ ಕಣ್ಣೀರ್ ಹಾಕ್ತಾ ಹೋಗ್ಬಿಡಿ ಗೋಪಿ. ಮತ್ತೆ ಸಿಗೋಣ, ಫಿರ್ ಮಿಲೆಂಗೆ ಹಮ್. ನಗ್ನಗ್ತಾ ಇರಿ ಯಾವಾಗಲೂ. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್. ನಮಸ್ಕಾರ. ದಯಾ ಬಾಯ್.